2020 ಕೇರಳದ ಪಾಲಕ್ಕಾಡ್. ಅಲ್ಲಿಂದ ಬಂದ ಒಂದೇ ಒಂದು ಫೋಟೋ ಇಡೀ ದೇಶವನ್ನೇ ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು. ಒಂದು ಗರ್ಭಿಣಿಯಾನೆ ನದಿಯಲ್ಲಿ ನಿಂತಿರೋ ಅದೃಶ್ಯ, ಅದರ ಹಿಂದೆ ಒಂದು ತುಂಬಾನೇ ನೋವಿನ ಕಥೆ ಇದೆ. ಹಾಗಾದ್ರೆ ಆ ಆನೆಯ ಸಾವಿನ ಹಿಂದಿನ ಅಸಲಿ ಸತ್ಯವಾದ್ರೂ ಏನು? ಕಾನೂನು ಇದರ ಬಗ್ಗೆ ಏನು ಹೇಳುತ್ತೆ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಘಟನೆ ನಮಗೆ ಯಾವ ಪಾಠ ಕಲಿಸುತ್ತೆ? ಬನ್ನಿ ಇದನ್ನಿವತ್ತು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಯೋಚನೆ ಮಾಡಿ, ಒಂದೇ ಒಂದು ಅನಾನಸ್ ಅದು ಒಂದು ಗರ್ಭಿಣಿ ಆನೆಯ ಪ್ರಾಣವನ್ನೇ ತೆಗೆದುಬಿಡ್ತು ಅಂದ್ರೆ ಇದು ಹೇಗೆ ಸಾಧ್ಯವಾಯಿತು? ಈ ಘಟನೆ ಕೇವಲ ಒಂದು ಪ್ರಾಣಿಯ ಸಾವಲ್ಲ, ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ನಡೀತಾ ಇರೋ ಸಂಘರ್ಷದ ಒಂದು ಕರಾಳ ಮುಖವನ್ನು ನಮ್ಮ ಮುಂದೆ ಇಡುತ್ತೆ. ಸರಿ, ಮೊದಲು ಆ ಗರ್ಭಿಣಿ ಆನೆಯ ಕೊನೆಯ ದಿನಗಳು ಹೇಗಿತ್ತು ಅಂತ ನೋಡೋಣ. ಆಹಾರ ಹುಡ್ಕೊಂಡು ಬಂದ ಆ ಮುಗ್ಧ ಜೀವಿಗೆ ಅಂಥದ್ದೊಂದು ಆಘಾತ ಕಾದಿತ್ತು. ಆ ಯಾತನಾಮಯ ಪಯಣ ಹೇಗಿತ್ತು ಅನ್ನೋದನ್ನು ಒಮ್ಮೆ ನೋಡೋಣ. ಎಲ್ಲವೂ ಶುರುವಾಗಿದ್ದು ಮೇ ತಿಂಗಳ ಆರಂಭದಲ್ಲಿ. ಆಹಾರ ಹುಡುಕಿಕೊಂಡು ಬಂದ ಆ ಆನೆಗೆ ಒಂದು ಅನಾನಸ್ ಸಿಕ್ಕಿದೆ. ಆದರೆ ಅದು ಬಾಯಿಗೆ ಹಾಕಿಕೊಂಡ ತಕ್ಷಣ ಸ್ಫೋಟಗೊಂಡಿದೆ. ಅದರ ದವಡೆ, ನಾಲಿಗೆ ಎಲ್ಲದಕ್ಕೂ ಗಂಭೀರ ಗಾಯಗಳಾದವು. ನಂತರದ 14 ದಿನಗಳು ಅಬ್ಬಬ್ಬಬ್ಬ, ಅದಕ್ಕೆ ನರಕವೇ ಸರಿ. ಏನು ತಿನ್ನಕ್ಕಾಗಲ್ಲ, ನೀರು ಕುಡಿಯಕ್ಕಾಗಲ್ಲ. ಕೊನೆಗೆ ಮೇ 27ರಂದು ಆ ನೋವು ತಾಳಲಾರದೆ ಅದರಿಂದ ಸ್ವಲ್ಪವಾದರೂ ಮುಕ್ತಿ ಸಿಗ್ಬೋದೇನೋ ಅಂತ ನಡಿಯಲ್ಲೇ ನಿಂತು ಪ್ರಾಣ ಬಿಟ್ಟಿತ್ತು. ಈ ಘಟನೆ ವರದಿಯಾಗಿದ್ದೇ ತಡ ದೇಶದಾದ್ಯಂತ ದೊಡ್ಡ ಆಕ್ರೋಶವೇ ವ್ಯಕ್ತವಾಯಿತು. ಆದರೆ ಮೊದಮೊದಲು ಹರಡಿದ್ದ ಸುದ್ದಿಗಳಿಗೂ ಆಮೇಲೆ ತನಿಖೆಯಿಂದ ಹೊರಬಂದ ಸತ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು. ಅದೇನು ಅಂತ ನೋಡೋಣ ಬನ್ನಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದೊಂದು ಅಮಾನವೀಯ ಕೃತ್ಯ ಅಂತ ದೊಡ್ಡ ಕೂಗೆದ್ದಿತು. ಗರ್ಭಿಣಿ ಆನೆಗೆ ಬೇಕು ಅಂತಾನೆ ಯಾರೋ ಸ್ಫೋಟಕ ತುಂಬಿದ ಹಣ್ಣನ್ನು ತಿನ್ನಿಸಿದ್ದಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ನಿಜವಾಗಿಯೂ ನಡೆದಿದ್ದೇ ಬೇರೆ. ಇಲ್ಲೇ ನೋಡಿ ಕಥೆಗೆ ಸಿಕ್ಕ ದೊಡ್ಡ ತಿರುವು. ಮೊದಲು ಅಂದ್ಕೊಂಡ ಹಾಗೆ ಯಾರೋ ಉದ್ದೇಶಪೂರ್ವಕವಾಗಿ ಆನೆಗೆ ಆ ಸ್ಫೋಟಕದ ಹಣ್ಣನ್ನು ತಿನ್ನಿಸಿರಲಿಲ್ಲ. ಬದಲಿಗೆ ಅದು ಕಾಡು ಹಂದಿಗಳಿಂದ ತಮ್ಮ ಬೆಳೆಯನ್ನ ಕಾಪಾಡಿಕೊಳ್ಳಕ್ಕೆ ಇಟ್ಟಿದ್ದ ಒಂದು ಬೈಟ್ ಬಾಂಬ್. ಆ ಆನೆ ಪಾಪ ಆಕಸ್ಮಿಕವಾಗಿ ಅದನ್ನು ತಿಂದಿದೆ. ಅಂದರೆ ಇದರ ಹಿಂದೆ ಆನೆಯ ಮೇಲೆ ದ್ವೇಷ ಇರಲಿಲ್ಲ ಅನ್ನೋದು ನಿಜ. ಆದರೆ ಈ ರೀತಿ ಮಾಡೋದು ಕೂಡ ಅಷ್ಟೇ ಅಪಾಯಕಾರಿ ಮತ್ತು ಸಂಪೂರ್ಣವಾಗಿ ಕಾನೂನು ಬಾಹಿರ ಕೃತ್ಯ. ಹಾಗಾದರೆ ಏನಿದು ಬೈಟ್ ಬಾಂಬ್ ಅಂದರೆ? ಇದು ಬೇರೇನೂ ಅಲ್ಲ, ಹಣ್ಣುಗಳ ಒಳಗೆ ಪಟಾಕಿ ಅಥವಾ ಬೇರೆ ಸ್ಫೋಟಕಗಳನ್ನು ತುಂಬಿ ಇಡೋದು. ಬೆಳೆ ನಾಶ ಮಾಡೋ ಕಾಡು ಹಂದಿಗಳನ್ನು ಕೊಲ್ಲೋಕೆ ಅಥವಾ ಹೆದರಿಸಿ ಓಡಿಸೋಕೆ ಕೆಲವು ರೈತರು ಬಳಸೋ ಒಂದು ಅಮಾನವೀಯ ಮತ್ತು ಅಕ್ರಮ ವಿಧಾನ ಇದು. ದುರಂತ ಅಂದರೆ ಈ ಸಾರಿ ಅದಕ್ಕೆ ಬಲಿಯಾಗಿದ್ದು ಒಂದು ಮುಗ್ಧ ಗರ್ಭಿಣಿ ಆನೆ. ಸರಿ, ಇಂತಹ ಅಕ್ರಮ ಮತ್ತು ಅಪಾಯಕಾರಿ ಕೆಲಸ ಮಾಡಿದ್ರೆ ಕಾನೂನಿನಲ್ಲಿ ಶಿಕ್ಷೆ ಇಲ್ವಾ? ಖಂಡಿತ ಇದೆ. ಈ ಪ್ರಕರಣದಲ್ಲಿ ತಪ್ಪು ಮಾಡಿದವರ ವಿರುದ್ಧ ಯಾವೆಲ್ಲ ಕ್ರಮಗಳನ್ನು ತಗೊಂಡ್ರು ನೋಡೋಣ. ಸರ್ಕಾರ ತಕ್ಷಣವೇ ಆಕ್ಷನ್ ತಗೊಳ್ತು. ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಒಬ್ಬ ತೋಟದ ಕೆಲಸಗಾರನನ್ನ ಅರೆಸ್ಟ್ ಮಾಡಿದ್ರು. ವಿಚಾರಣೆ ವೇಳೆ ಕಾಡು ಹಂದಿಗಾಗಿ ತಾನು ಸ್ಫೋಟಕ ಇಟ್ಟಿದ್ದಾಗಿ ಆತ ಒಪ್ಕೊಂಡ. ಆತನ ಜೊತೆ ಇದ್ದ ಇನ್ನೂ 2 ಮೇಲೂ FIR ದಾಖಲಾಯಿತು. ಅವರ ಮೇಲೆ ಹಾಕಿದ ಆರೋಪಗಳು ತುಂಬಾನೇ ಗಂಭೀರವಾಗಿದ್ವು. ಒಂದು, ಸ್ಫೋಟಕ ಬಳಸಿದ್ದಕ್ಕೆ ಇಂಡಿಯನ್ ಪೀನಲ್ ಕೋಡ್ ಅಂದರೆ IPC ಅಡಿಯಲ್ಲಿ ಕೇಸ್ ಹಾಕಿದ್ರು. ಇನ್ನೊಂದು, ಆನೆಯ ಸಾವಿಗೆ ಕಾರಣವಾದದ್ದಕ್ಕೆ ತುಂಬಾನೇ ಕಠಿಣವಾಗಿರೋ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಯಿತು. ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿ ಈ ಅಪರಾಧಕ್ಕೆ ಸಿಗಬಹುದಾದ ಗರಿಷ್ಠ ಶಿಕ್ಷೆ ಎಷ್ಟು ಗೊತ್ತಾ? ಬರೋಬ್ಬರಿ 7 ವರ್ಷಗಳ ಜೈಲು ಶಿಕ್ಷೆ. ಹೌದು, ಒಂದು ಆನೆಯನ್ನು ಕೊಲ್ಲುವುದು ಅಷ್ಟು ಗಂಭೀರವಾದ ಅಪರಾಧ ಅಂತ ನಮ್ಮ ಕಾನೂನು ಪರಿಗಣಿಸುತ್ತೆ. ಆದರೆ ಒಂದು ಆನೆಗೆ ಯಾಕಿಷ್ಟು ವಿಶೇಷವಾದ ರಕ್ಷಣೆ, ಶಿಕ್ಷೆ ಯಾಕಿಷ್ಟು ಕಠಿಣವಾಗಿದೆ? ಅದಕ್ಕೆ ಕಾರಣ ಭಾರತದ ಕಾನೂನಿನಲ್ಲಿ ಆನೆಗಳಿಗೆ ಕೊಟ್ಟಿರೋ ವಿಶೇಷ ಸ್ಥಾನಮಾನ. ಭಾರತದಲ್ಲಿ ಆನೆಯನ್ನ ಕೇವಲ ಒಂದು ಪ್ರಾಣಿ ಅಂತ ನೋಡಲ್ಲ, ಅದನ್ನ ನಮ್ಮ ದೇಶದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಘೋಷಣಿಸಲಾಗಿದೆ. ಹುಲಿ ಹೇಗೆ ನಮ್ಮ ರಾಷ್ಟ್ರೀಯ ಪ್ರಾಣಿಯೋ ಹಾಗೆಯೇ ಆನೆ ನಮ್ಮ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯ ಒಂದು ದೊಡ್ಡ ಸಂಕೇತ. ಅದಕ್ಕಾಗಿ ಅದಕ್ಕೆ ಅಷ್ಟೊಂದು ಉನ್ನತ ಮಟ್ಟದ ಕಾನೂನಿ ರಕ್ಷಣೆ ಕೊಟ್ಟಿರೋದು. ಇದನ್ನೇ ಕಾನೂನಿನ ಭಾಷೆಯಲ್ಲಿ ಹೇಳೋದಾದರೆ ಆನೆಯನ್ನ ಅನುಸೂಚಿ 1 ಪ್ರಾಣಿ ಅಂದರೆ ಶೆಡ್ಯೂಲ್ 1 ಆನಿಮಲ್ ಅಂತ ವರ್ಗೀಕರಿಸಲಾಗಿದೆ. ಇದರರ್ಥ ಅಳಿವಿನಂಚಿನಲ್ಲಿರೋ ಹುಲಿ, ಸಿಂಹಗಳಿಗೆ ಯಾವ ಮಟ್ಟದ ರಕ್ಷಣೆ ಇದೆಯೋ ಅದೇ ಮಟ್ಟದ ಕಠಿಣ ರಕ್ಷಣೆ ಆನೆಗಳಿಗೂ ಇದೆ. ಇವುಗಳಿಗೆ ಹಾನಿ ಮಾಡೋದು ಅಕ್ಷಮ್ಯ ಅಪರಾಧ. ಕೇರಳದಲ್ಲಿ ನಡೆದ ಈ ಒಂದು ಘಟನೆ ಕೇವಲ ಒಂದು ಆನೆಯ ಸಾವಾಗಿ ಉಳಿದಿಲ್ಲ. ಇದು ದೇಶದಾದ್ಯಂತ ನಡೀತಾ ಇರುವ ಒಂದು ದೊಡ್ಡ ಸಂಘರ್ಷವನ್ನ ನಮ್ಮೆಲ್ಲರ ಗಮನಕ್ಕೆ ತಂದಿದೆ. ಈ ಇಡೀ ದುರಂತದ ಮೂಲ ಕಾರಣ ಏನು ಅಂತ ಹುಡುಕುತ್ತಾ ಹೋದ್ರೆ ನಮಗೆ ಸಿಗೋದು ಒಂದೇ ಉತ್ತರ:
ಮನುಷ್ಯ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷ. ಕಾಡುಗಳು ಕಮ್ಮಿ ಆಗ್ತಿದ್ದಂತೆ ಪ್ರಾಣಿಗಳು ಆಹಾರ ಹುಡುಕೊಂಡು ನಾಡಿಗೆ ಬರೋದು ಜಾಸ್ತಿ ಆಗ್ತಿದೆ. ಇದರಿಂದ ರೈತರ ಬೆಳೆ ನಾಶ ಆಗುತ್ತೆ, ಕೆಲವೊಮ್ಮೆ ಮನುಷ್ಯರ ಪ್ರಾಣಕ್ಕೂ ಅಪಾಯ ಬರುತ್ತೆ. ಇದಕ್ಕೆ ಪ್ರತಿಯಾಗಿ ಪ್ರಾಣಿಗಳನ್ನು ಓಡಿಸೋಕೆ ಈ ಥರದ ಅಮಾನವೀಯ ವಿಧಾನಗಳನ್ನು ಬಳಸಲಾಗ್ತಿದೆ. ಈ ಘಟನೆಯ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಒಂದು ಕಡೆ ರೈತರಿಗೆ ವನ್ಯಜೀವಿಗಳ ಜೊತೆ ಹೇಗೆ ಸಹಬಾಳ್ವೆ ಮಾಡಬೇಕು ಅಂತ ಜಾಗೃತಿ ಮೂಡಿಸ್ತಿದ್ದಾರೆ. ಇನ್ನೊಂದು ಕಡೆ ಬೆಳೆ ನಷ್ಟವಾದರೆ ಅದಕ್ಕೆ ಸರಿಯಾದ ಪರಿಹಾರ ಕೊಡುವ ಭರವಸೆ ನೀಡಲಾಗ್ತಿದೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯೇ ಈಗ ಕೇರಳದಲ್ಲಿ ಆಗ್ತಿರೋ ಆನೆಗಳ ಸಾವಿನ ಬಗ್ಗೆ ತನಿಖೆ ನಡೆಸ್ತಿದೆ. ಕೊನೆಗೆ ಈ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಅಭಿವೃದ್ಧಿ ಮತ್ತು ಪರಿಸರದ ನಡುವೆ ಒಂದು ಸಮತೋಲನವನ್ನು ಸಾಧಿಸೋದು ಹೇಗೆ? ರೈತರ ಜೀವನೋಪಾಯವನ್ನು ರಕ್ಷಿಸಬೇಕು, ಹಾಗೆಯೇ ನಮ್ಮ ರಾಷ್ಟ್ರೀಯ ಸಂಪತ್ತಾಗಿರೋ ಈ ವನ್ಯಜೀವಿಗಳನ್ನು ಉಳಿಸ್ಕೋಬೇಕು. ಇದಕ್ಕೆ ಶಾಶ್ವತ ಪರಿಹಾರ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.